ಮಧ್ಯರಾತ್ರಿ ಗ್ಯಾಸ್ ಬಂಕ್ನಲ್ಲಿ ಆಟೋ ಚಾಲಕರ ರಣಾಂಗಣ. ಸಿಎನ್ಜಿ ಬಂಕ್ನಲ್ಲಿ ಆಟೋ ಚಾಲಕರ ಭೀಕರ ವಾಗ್ವಾದ ನಡೆದಿದೆ. ಮಧ್ಯರಾತ್ರಿ ಗ್ಯಾಸ್ ಬಂಕ್ನಲ್ಲಿ ಆಟೋ ಚಾಲಕರ ರಣಾಂಗಣ. ಸಿಎನ್ಜಿ ಬಂಕ್ನಲ್ಲಿ ಆಟೋ ಚಾಲಕರ ಭೀಕರ ವಾಗ್ವಾದ ನಡೆದಿದೆ. ರಾಯಚೂರಿನ ಗೋಶಾಲೆ ರಸ್ತೆಯಲ್ಲಿರುವ ಸಿಎನ್ಜಿ ಬಂಕ್ ಇದು. ಗ್ಯಾಸ್ಗಾಗಿ ಕಿತ್ತಾಡ್ಕೊಂಡ ಆಟೋ ಸಾರಥಿಗಳು ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ 12 ಗಂಟೆಗೆ ಬಂದ ಆಟೋ ಗ್ಯಾಸ್. ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬಂಕ್ ಮಾಲೀಕರ ಕಾರ್ಯಾಚರಣೆ. 2 ಕಿಲೋಮೀಟರ್ ಕ್ಯೂ ನಿಂತಿದ್ದ ಆಟೋಗಳು. ಗ್ಯಾಸ್ಗಾಗಿ ಹಗಲು ರಾತ್ರಿ ರಸ್ತೆಯಲ್ಲೇ ನೂರಾರು ಆಟೋಗಳು ಕಾದಿದೆ. ಈ ವೇಳೆ ಚಾಲಕರ ನಡುವೆ ನಡೆದಿದೆ ದೊಡ್ಡ ವಾಗ್ಯುದ್ಧ. ನಿಗದಿತ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಆಕ್ರೋಶ. ಮಧ್ಯರಾತ್ರಿ ಗ್ಯಾಸ್ ಬಂಕ್ನಲ್ಲಿ ಆಟೋ ಚಾಲಕರ ರಣಾಂಗಣ. ಇನ್ನು ಸಿಎನ್ಜಿ ಬಂಕ್ನಲ್ಲಿ ಆಟೋ ಚಾಲಕರು ಭೀಕರವಾಗಿ ವಾಗ್ವಾದವನ್ನ ಮಾಡ್ಕೊಂಡಿದ್ದಾರೆ. ನನಗೆ ಗ್ಯಾಸ್ ಬೇಕು ಅಂತ ಜಗಳ ಆಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿದ್ದಾವೆ. ಸುಮಾರು 100-150 ಆಟೋಗಳು ಈ ಒಂದು ಸಿಎನ್ಜಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನನಗೆ ಗ್ಯಾಸ್ ಬೇಕು ಅಂತ. ಯಾಕೆಂತಂದ್ರೆ ಬೇರೆ ಆಪ್ಷನ್ ಇಲ್ಲ. ಈಗ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ಬಹಳ ಕಷ್ಟ ಅವ್ರ ಜೀವನವನ್ನ ಸಾಗಿಸೋದು. ಹಾಗಾಗಿ ಈಗ ಆಟೋ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. कहाँ तक है? वीरेश्वर कल्याण में पार होगी लाइन। वीरेश्वर कल्याण में पार होगी। क्या बोल रहे आपको? क्या बोल रहे? आया तो रात में आता, नहीं बोले तो 5 तारीख को आता बोल रहे। 8 दिन हो गया, अभी सुबह बंद है। अब कैसा चल रहा है भाई? कहीं भी नहीं। जो स्टार्ट कर लिए थे थोड़ा बहुत बस वही चल रहा। कहाँ खत्म होता मालूम नहीं। जहाँ भी खत्म ढकल के लाना। इसको लाऊंगा ढके कामों का ऐसा चला रहे। इधर उधर से मांगे चला रहे। जब कारोबार चालू होंगे तो जब देना जरा नहीं तो क्या है डीजी साहब को पूछे तो हम क्या करेंगे भाई। हम डालने का डाल रहे, गवर्नमेंट हम डाल रहे, बात करें फोन करें, लेकिन वहाँ जंग अभी ज़्यादा बढ़ते जा रही है। कम तो माल आता, जंग अभी बढ़ी ज़्यादा। वो भी यहाँ भी ब्लैक हो पड़ रहा। गवर्नमेंट के रेट से ब्लैक में लेना गए थे 120 रुपये लीटर। 120 रुपये लीटर। 120 रुपये लीटर क्या करेंगे? अब कब आता है गैस? आया तो रात में आता, नहीं तो 5 तारीख संडे। ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಆಟೋ ಚಾಲಕರ ನಡುವೆ ದೊಡ್ಡ ಯುದ್ಧವೇ ನಡೆದಿದೆ ಈ ಒಂದು ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವಾಗ ಈ ರೀತಿಯಾಗಿ ಗಲಾಟೆ ಮಾಡಿಕೊಂಡ್ರ ಜೊತೆಗೆ ಅಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿ ಇದೆ? ಸಾಹಿತ್ಯ ರಾಯಚೂರು ಜಿಲ್ಲೆಯಾದ್ಯಂತ ಈ ಆಟೋ ಗ್ಯಾಸ್ ಪ್ರಾಬ್ಲಮ್ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಇದು ಅಂದ್ರೆ ಇವತ್ತಿನ ಬೆಳಗಿನ ಜಾವ ಅಂದ್ರೆ ರಾತ್ರಿ 12 ಗಂಟೆಯಿಂದ 4 ಗಂಟೆವರೆಗೆ ಇಡೀ ದಿನ ಕಾದು ಕುಳಿತು ಆಟೋ ಡ್ರೈವರ್ಸ್ ಮತ್ತು ಮಾಲೀಕರು ಸಿಎನ್ಜಿ ಬಂಕ್ ಮುಂದೆ ಆಟೋ ಗ್ಯಾಸ್ಗಾಗಿ ಕಾದ್ಕೊಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಸುಮಾರು 2 ಕಿಲೋಮೀಟರ್ ವರೆಗೂ ನೂರಾರು ಆಟೋಗಳು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರು. ಈ ಸಂದರ್ಭದಲ್ಲಿ ಒಂದು ಆಟೋ ಡ್ರೈವರ್ಸ್ ಮತ್ತು ಆಟೋ ಮಾಲೀಕರ ನಡುವೆ ಒಂದು ದೊಡ್ಡ ವಾಗ್ವಾದನೆ ಆಯ್ತು. ಯಾಕಂದ್ರೆ ನಾನ್ ಮುಂದೆ ನೀನ್ ಮುಂದೆ ಅನ್ನೋ ಒಂದು ಹಂತದಲ್ಲಿ ಇಬ್ಬರ ಸುಮಾರು ಆಟೋ ಡ್ರೈವರ್ಗಳ ನಡುವೆ ಮತ್ತು ಮಾಲೀಕರ ನಡುವೆ ವಾಗ್ವಾದ ಉಂಟಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶಿಸುವಂತ ಸಂದರ್ಭವೂ ಸಹ ಉಂಟಾಯಿತು. ನಂತರ ಅಲ್ಲಿಯ ಸ್ಥಳದಲ್ಲಿ ಇದ್ದಂತ ಕೆಲವು ಪೊಲೀಸರು ಮಧ್ಯಪ್ರವೇಶಿಸಿ ಒಂದು ವಾಗ್ವಾದದ ವಾತಾವರಣವನ್ನ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು. ಆದ್ರೂ ಸಹ ಒಂದು ಸ್ವಲ್ಪ ಕೈ ಮೀರುವ ಹಂತಕ್ಕೂ ಸಹ ಬಂದಿತ್ತು ವಾಗ್ವಾದ. ಯಾಕಂದ್ರೆ ಸುಮಾರು ದಿನಗಳಿಂದ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ರಾಯಚೂರು ಜಿಲ್ಲೆಯಾದಂತ ರಾಯಚೂರು ನಗರದ ಒಂದು ಸಿಎನ್ಜಿ ಗ್ಯಾಸ್ ನಿನ್ನೆ ರಾತ್ರಿ 12 ಗಂಟೆಗೆ ಅಂದ್ರೆ ರಾತ್ರಿ 12 ಗಂಟೆಯ ಸಮಯದಲ್ಲಿ ಗ್ಯಾಸ್ ಸರಬರಾಜಾಗಿದೆ. ಸ್ಟಾಕ್ ಬಂದಿದೆ. ಸ್ಟಾಕ್ ಬಂದ ನಂತರ 2 ಗಂಟೆಗಳ ಕಾಲ ಅದು ಅನ್ಲೋಡ್ ಆಗಬೇಕು. ನಂತರ ಅವರು ಮತ್ತೆ ಆಟೋಗಳಿಗೆ ತುಂಬಿಸಬೇಕಾದಂತ ಒಂದು ಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಪರಸ್ಪರ ವಾಗ್ವಾದ ಮತ್ತು ಜಗಳ ಸಹ ಆಯ್ತು. ಇದೇ ಸಂದರ್ಭದಲ್ಲಿ ಪೊಲೀಸರು ಮತ್ತು ಮಾಲೀಕರು ಪೊಲೀಸರ ಸೆಕ್ಯೂರಿಟಿಯಲ್ಲಿ ಈ ಒಂದು ಗ್ಯಾಸ್ ತುಂಬಿಸುವಂತ ಕಾರ್ಯಾಚರಣೆಯನ್ನ ಈ ಬಂಕ್ ಮಾಲೀಕರು ಮಾಡಬೇಕಾಯಿತು. ಅಷ್ಟೇ ಅಲ್ಲದೆ ಸುಮಾರು ಈ ಆಟೋ ಡ್ರೈವರ್ಸ್ ಮತ್ತು ಆಟೋ ಮಾಲೀಕರ ಸಂಕಷ್ಟ ತೀವ್ರ ಒಂದು
ನೋವಿನ ಸಂಗತಿ ಅಂತ ಹೇಳೋದು. ಯಾಕಂದ್ರೆ ಯಾವ್ದು ಆಟೋಗಳಿಗೆ ಗ್ಯಾಸ್ ಸಿಗದೇ ಇದ್ರೆ ನಿತ್ಯದ ಅವರ ದುಡಿಮೆಗೆ ತೊಂದರೆ ಆಗುತ್ತೆ. ಈಗ ಮತ್ತೆ ಶಾಲೆಗಳು ಆರಂಭವಾಗುವ ಸಂದರ್ಭ ಅವರ ಮಕ್ಕಳಿಗೆ ಆಟೋ ಫೀಸು ಮತ್ತು ಇತ್ಯಾದಿ ಒಂದು ಉಪಜೀವನಕ್ಕೆ ಇದೇ ಒಂದು ಅನಿವಾರ್ಯ ಅನ್ನೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸದ್ಯಕ್ಕೆ ಆಟೋ ಚಾಲಕರ ಪರಿಸ್ಥಿತಿ ಹೇಳತೀರದಾಗಿದೆ. ಯಾಕೆಂತಂದ್ರೆ ಎಲ್ಲೂ ಕೂಡ ಈ ಒಂದು ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಇನ್ನು ರಾತ್ರಿಯಿಂದಲೂ ಕೂಡ ಮಧ್ಯರಾತ್ರಿ 12 ಗಂಟೆಯಿಂದಲೂ ಕೂಡ ಈ ಒಂದು ಕ್ಯೂನಲ್ಲಿ ನಿಂತ್ಕೊಂಡು ನಮಗೆ ಗ್ಯಾಸ್ ಬೇಕು ಅಂತ ಗೋಳಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೇನು ಶಾಲೆಗಳು ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು ಅಥವಾ ಮನೆ ಬಾಡಿಗೆಯನ್ನು ಕಟ್ಟಬೇಕು ಅಂತಂದ್ರೆ ಆಟೋವನ್ನು ಓಡಿಸಲೇಬೇಕಾಗಿದೆ. ಕೆಲವೊಂದಿಷ್ಟು ಆಟೋ ಚಾಲಕರ ಪರಿಸ್ಥಿತಿ ಆ ರೀತಿಯಾಗಿರುತ್ತೆ. ಆಟೋ ಚಾಲಕರಿಗೆ ಆಟೋವನ್ನ ಚಲಾಯಿಸದೇ ಇದ್ರೆ ಅವರ ಜೀವನ ಕೂಡ ಸಾಗೋದು ಬಹಳ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಮನೆಗೆ ಒಂದು ದಿನಸಿ ಪದಾರ್ಥಗಳನ್ನ ತರಬೇಕು ಅಂತ ಅಂದ್ರೆ ಆ ಒಂದು ಆಟೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂತಹದ್ರಲ್ಲಿ ದಿನಗಟ್ಟಲೆ ಆ ಒಂದು ಆಟೋ ನಿಂತಲ್ಲೇ ನಿಂತ್ರೆ ಅವರ ಜೀವನ ಏನಾಗಬೇಕು, ಅವರ ಪರಿಸ್ಥಿತಿ ಏನಾಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.